ನಮಸ್ಕಾರ. ಪ್ರಾಚಾರ್ಯ ಎಚ್ ಎಸ್ ಕೆ ಅವರ ಜನ್ಮ ಶತಮಾನೋತ್ಸವದ ಈ ವರ್ಷದಲ್ಲಿ ಎಚ್ ಎಸ್ ಕೆಯ ಕಾವ್ಯಾನುಸಂಧಾನ ಅಭಿಯಾನವನ್ನು ನಮ್ಮ ವೇದಿಕೆಯಲ್ಲಿ ಶ್ರೀ ಕೆ ಎನ್ ಮಹಾಬಲ, ಎಚ್ ಎಲ್ ಗುರುಪ್ರಸಾದ್ ಮತ್ತು ಗುರುರಾಜ್ ಅವರು ಹಮ್ಮಿಕೊಂಡು ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಎಚ್ ಎಸ್ ಕೆಯನ್ನು ಇವತ್ತು ನಮ್ಮ ಸಾಹಿತ್ಯಿಕ ವಲಯ ಒಬ್ಬ ಅಂಕಣಕಾರರು ಅಂತ ಗುರುತಿಸಿ ಬಹಳ ದೊಡ್ಡ ಅನ್ಯಾಯವನ್ನೇ ಮಾಡಿದೆ ಅಂತ ನನಗೆ ಅನಿಸ್ತದೆ. ಅವರು ಅಂಕಣವನ್ನು ಬರೆದ್ರು, ಅಗಾಧವಾಗಿ ಅಂಕಣವನ್ನು ಬರೆದ್ರು, ವ್ಯಕ್ತಿ ಚಿತ್ರಗಳನ್ನ ಬರೆದ್ರು, ಆರ್ಥಿಕ ಚಿಂತನೆಯನ್ನು ನಡೆಸಿದ್ರು. ಜೊತೆಗೆ ಅವರ ಸಾಹಿತ್ಯಕ್ಕೆ ಬಹಳ ಮಗ್ಗಲುಗಳಿದೆ. ಕಾದಂಬರಿಗಳನ್ನ ಬರೆದರು, ನಾಟಕವನ್ನು ಕೂಡ ಬರೆದಿದ್ದಾರೆ. ಅವರ ಲಲಿತ ಪ್ರಬಂಧಗಳಂತೂ ದೊಡ್ಡ ರಾಶಿಯ ಇದೆ. ವೈಚಾರಿಕ ಸಾಹಿತ್ಯವಿದೆ. ಜೊತೆಗೆ ಕವನಗಳನ್ನು ಬರೆದಿದ್ದಾರೆ, ಚುಟುಕು ಕವನಗಳನ್ನ ಬರೆದಿದ್ದಾರೆ, ದೀರ್ಘ ಕವನಗಳನ್ನು ಬರೆದಿದ್ದಾರೆ. ನಾವು ಈಗ ಅವರ ಒಂದು ಹೊಸ ಮುಖವನ್ನು ಕಂಡುಕೊಳ್ತಾ ಇದ್ದೇವೆ. ಕವಿಯಾಗಿ ಎಚ್ ಎಸ್ ಕೆ ಅವರು ಈ ಎಚ್ ಎಸ್ ಕೆ ಅವರ ಕವನ ಅಭಿಯಾನದಿಂದ ಇದು ನಮಗೆ ಸಾಧ್ಯವಾಗಿದೆ. ಬನ್ನಿ ಅಮರಾವತಿಗೆ ಅಂತಕ್ಕಂಥದ್ದು ನಾನು ಓದುವಂತಹ ಕವನ. ಇದನ್ನು ಎಚ್ ಎಸ್ ಕೆ ಅವರ ದವನದ ಕೊನೆ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ. ಇದು ಒಂದು ದೀರ್ಘವಾದ ಕವನ. ಕವನದ ಕೇಂದ್ರದ ಆಶಯ ನನಗೆ ಅನಿಸ್ತದೆ, ಇದು ಒಂದು ಸಂಘರ್ಷವನ್ನು ಬಿಂಬಿಸುತ್ತೆ. ವ್ಯವಸ್ಥೆಯ ಜೊತೆಗೆ ವ್ಯಕ್ತಿ, ಯಾರು ಶಕ್ತರೋ ಅಶಕ್ತರೋ ನಡುವೆ ಸಂಘರ್ಷ, ಅಧಿಕಾರಸ್ಥರು ಮತ್ತು ಅಧಿಕಾರದ ಹಿಂದೆ ಹೋಗ್ತಕ್ಕಂಥ ಜನರ ನಡುವೆ ಇರತಕ್ಕಂಥ ಸಂಘರ್ಷ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಳಲುವ ಶ್ರೀಸಾಮಾನ್ಯ, ಇದನ್ನೆಲ್ಲ ಇವರು ಅಮರಾವತಿಯಲ್ಲಿ ತೋರಿಸ್ತಾರೆ. ಈಗ ಬನ್ನಿ ಅಮರಾವತಿಗೆ ನಾವು ಹೋಗೋಣ. 200 ಕಿಲೋಮೀಟರ್ 200 ನಿಮಿಷದಲ್ಲಿ ಕ್ರಮಿಸಿರುವ ಬಸ್ಸು ಕೊನೆಯ 20ಕ್ಕೆ ತಿಣುಕುತ್ತಿದೆ. ಘಟ್ಟದೊತ್ತಿನ ಹಿಗ್ಗು ಮುಗ್ಗು ಹೆದ್ದಾರಿ ರಿಬ್ಬನ್ನಿನ ಮಾದರಿ. ಉದ್ದ ಚಾಚಿದ ತೋಳು 1 ಯೋಜನ ದೂರ. ಹೊಟ್ಟೆಯಾಳದೊಳಕ್ಕೆ ಕುಸಿದು ಬಿದ್ದ ಮುಖದೊಳಗೆ ಬಾಯಿ. ತೋಳ ತೆಕ್ಕೆಗೆ ಸಿಕ್ಕಿ ಬಾಯೊಳಗೆ ಬೀಳುತ್ತಿದೆ ಸಕಲ ಪ್ರಪಂಚ. ಬಸ್ಸಿನಲ್ಲಿ ಕುಕ್ಕರಿಸಿ ಕುಲುಕಿ ಭುಜ ತಾಕಿ ಬೆವರು ಸುರಿಸುವ ಯಾತ್ರೆ ಸಾಕೋ ಸಾಕು. ಮೇಲೆ ಭಣ ಬಿಸಿಲು. ಕಾದ ಬಸ್ಸಿನ ನೆತ್ತಿ. ಕೆಳಗೆ ರಣ ಬೆಂಕಿ. ನೆಲ ಬಾಣಲೆ. ಸುಳಿದು ಬೀಸುತ್ತಿದೆ ಹಾಳು ಸುಡುಗಾಡು ಗಾಳಿ. ನೀಲಗಿರಿಯ ಸಾಲು ಒತ್ತಿದೆ ತಿದಿ. ಬೇಸಿಗೆಯ ನಡುಹಗಲ ದೀರ್ಘ ಪ್ರಯಾಣ ನಿಜಕ್ಕೂ ಬಲು ತ್ರಾಸ. ರಾತ್ರಿ ಪ್ರಯಾಣವು ಏನಂಥ ಸುಖವಲ್ಲ. ಬಂಡೆ ಬೆಂಕಿಯ ಉಂಡೆ. ಹಗಲು ಕಾದಿದ್ದಕ್ಕೆ ರಾತ್ರಿ ನಿಟ್ಟುಸುರು. ಆಕಾಶದೆತ್ತರಕ್ಕೆ ನಕ್ಷತ್ರ ಲೋಕ. ಕಣ್ಣು ಹಾಯಿಸಿ ಓ ಅಲ್ಲಿ ಎಷ್ಟು ಆನೆ ಎನಿಸಿತೋ ಎಂದು ಕೊರಗುವುದಷ್ಟೇ ಇರುಳ ಪಯಣದ ಲಾಭ. ಹಗಲೋ ರಾತ್ರಿಯೋ ಅಂತೂ ಮಾಡಲೇಬೇಕು ಕಷ್ಟ ಪ್ರಯಾಣ. ಇಂದ್ರನ ಅಮರಾವತಿಯ ದರ್ಶನದ ಯೋಗಕ್ಕೆ ಇದು ಸಣ್ಣ ತ್ಯಾಗ. ಊರು ಇನ್ನೂ ಬಲು ದೂರ. ಅಷ್ಟರಲ್ಲೇ ಅದರ ಮೊದಲ ಅನುಭವ. ದಿವಿಜ ನದಿ ದರ್ಶನ. ರಭಸ ಅರ್ಭಟ. ಕರಿನೀರ ಕಂಬಳಿಗೆ ಬಿಳಿ ನೊರೆಯ ಅಂಚು. ಹುಳಿಹೆಂಡ ಚೆಲ್ಲಿದಂತೆ. ತೆರೆದ ಕಲ್ಲೋಲ ಮಾಲೆ ಲೀಲೆಯ ಮೇಲೆ ಬೆಳ್ಳಕ್ಕಿ ಸಾಲು. ಪೊಜ್ಜು ದೇಹದ ಹೆಣ್ಣು ಲಜ್ಜೆ ಹೆಜ್ಜೆ ನಿಡುತ್ತಾ ಹತ್ತಿರಕ್ಕೆ ಬಂದು ಹೆಗಲ ಮೇಲೆ ತನ್ನ ದಪ್ಪ ಕೈಯಿಟ್ಟಂತೆ. ದುರ್ಗಂಧದ ಅತಿಭಾರ. ಗದರಿದರೂ ಹೋಗದೆ ಬಾಲಾಡಿಸುವ ಕಂತ್ರಿ ನಾಯಿಯ ಹಾಗೆ. ಊರ ನೋಡಲು ಬಂದ ಉತ್ಸುಕದ ಜನಕ್ಕೆಲ್ಲ ಪರಿಮಳದ ಪುಷ್ಪಹಾರ. ಅಷ್ಟರಲ್ಲೇ ನಮ್ಮ ಮುಂದೆ ಡ್ರೈವರ್ ಪಕ್ಕ ಕೂತು ತೂಕಡಿಸಿದ್ದ ಮಾರ್ಗದರ್ಶಿ ಪ್ರವೃತ್ತಿ ಥಟ್ಟನ ಅರಚುತ್ತಾನೆ. ನೋಡಿ ಮಹಾಶಯರೇ, ಇದೇ ನಮ್ಮ ವೈತರಣಿ.
ಕೋಟಿ ತೀರ್ಥ ಪವಿತ್ರ. ನಗರವಾಸಿ ಜನರ ವಾಸನಾ ವಿಶೇಷ. ಆಘ್ರಾಣಿಸಿ ಆನಂದಿಸಿ. ಹೊರಟಾಗ ಕಣ್ಮುಚ್ಚಿ ಗೊರಕೆ ಹೊಡೆಯುತ್ತಿದ್ದು ದಿಗ್ಗನೆಚ್ಚರಗೊಂಡ ಮಾರ್ಗದರ್ಶಿ ಇದೀಗ ಶಬ್ದ ಸಂದೋಹ. ಹತ್ತಲಾರದೆ ಸುಸ್ತು ಹೊಡೆದ ಬಸ್ಸಿನ ಮಂದ್ರ. ಅವನ ಧ್ವನಿ ತಾರಕ. ಈಗ ತಾನೇ ತನ್ನ ಕರ್ತವ್ಯ ಆರಂಭ ಎಂದು ಸಾರುವ ಹಾಗೆ ಒಂದೇ ಸಮ ಕಿರುಚಾಟ. ಚಾಲಕ ಮಾತ್ರ ಸ್ತಬ್ಧ, ನಿಶ್ಶಬ್ದ. ಅವ ನಿದ್ದೆ ಮಾಡಿಲ್ಲ ಎಂದು ಹೇಳಲು ಬಸ್ಸು ಅಪಘಾತವಾಗದೆ ಚಲಿಸುತ್ತಿರುವುದೇ ಸಾಕ್ಷಿ. ಜಗವೆಲ್ಲ ಮಲಗಿರಲು ಇವನೊಬ್ಬ ಎದ್ದ. ಮಾರ್ಗದರ್ಶಿಗೆ ಈಗ ಎಲ್ಲಿಲ್ಲದ ಸಂಭ್ರಮ. ಭೋರ್ಗರೆದು ನುಗ್ಗುತ್ತಿದೆ ಮಾತು ಬಾಯಿ ತುಂಬ. ಸ್ತಬ್ಧ ಚಿತ್ರದ ಹಾಗೆ ಎದುರು ಶ್ರೋತೃ ವೃಂದ. ತೆರೆದ ಕಿವಿ, ಬಿಟ್ಟ ಕಣ್ಣು, ಹೊಕ್ಕ ಕ್ಲೋರೋಫಾರಂ ತೀಕ್ಷ್ಣ ಗಂಧ ಕ್ಷತಿಗೆ ಮತಿ ಕೆಟ್ಟು ಮಂಕಾಗಿ ಹೊರಗೆ ಶಸ್ತ್ರಚಿಕಿತ್ಸೆಗೆ ಸಜ್ಜಾದ ರೋಗಿಗಳ ಸಾಲು ಸಾಲು. ಮಧುಚಂದ್ರ ತೊಡಗಿರುವ ಹೊಸ ಗಂಡ ಹೆಂಡತಿ, ವೃದ್ಧ ನಾರಿ, ಪತಿ, ಮಡದಿ ಮಕ್ಕಳ ಭಾರ ಹೊತ್ತ ಸಂಸಾರಿ. ಬಿಡಿ ಬೀಸು, ನಿಡುಕೇಶಿ, ಗುಂಡುಗೋವಿ. ಇಂದ್ರನ ಅಮರಾವತಿಯ ಕಾಣುವ ಅವಸರದಿಂದ ಬಂದು ಬಸ್ಸನ್ನೇರಿ ಸೆರೆಯಾಗಿ ಕೂತ ಜನ. ಉದ್ದನೆಯ ಭಾಷಣದ ರೀಲು ಬಿಚ್ಚುವುದಕ್ಕೆ ಮಾರ್ಗದರ್ಶಿಗೀಗ ಒಳ್ಳೆಯ ಸಮಯ. ಅಗೋ ಅವನದೇ ಮಾತು. ಕೇಳ್ರಪ್ಪ ಕೇಳಿ. ಆತ್ಮ ವಾಸಸ್ಥಾನವಾದ ಈ ದೇಹಕ್ಕೆ ಅನ್ನಮಯ, ಪ್ರಾಣಮಯ, ಮನೋವಿಜ್ಞಾನಮಯ ಆನಂದ ಕೋಶ ಇರುವ ಹಾಗೆ ಅಸ್ಥಿ, ಮಚ್ಚೆ, ಶುಕ್ರ, ತ್ವಕ್, ಮಾಂಸ, ಮೇದಗಳಂತೆ ಇಂದ್ರನಮರವತಿಯ ಹಲವು ಕೋಶ. ವಾಸನಾಮಯವಾದ ವೈತರಣಿ ಹೊರಗಿನದು. ಮುಂದೆ ಬರಲಿವೆ ಒಂದೊಂದು ಉಳಿದ ಒಂದೊಂದು ಪದರ. ತಾಳುವಿರಾ? ತಾಳಿ ಬಾಳುವಿರಾ? ರಸ್ತೆ ಗಿಜಿಬಿಜಿ, ಕಾರು, ಬಸ್ಸು, ಟ್ರಕ್ಕು, ಆಟೋ, ರಿಕ್ಷಾ, ಗಾಡಿ, ಕುದುರೆ ಬಂಡಿ, ಹಲವು ಶತಮಾನಗಳ ಸಹಬಾಳ್ವೆ. ಬುರುಕಿ ಹೆಣ್ಣಿನ ಪಕ್ಕ ಅರೆನಗ್ನ ವ್ಯಕ್ತಿ. ಜೀವನದಿ ಸನಾತನ, ಅಷ್ಟೇ ಚಿರನೂತನ. ನಡುವೆ ನುಸುಳಿದ ಬಸ್ಸು, ಚಕ್ರಬಿಂಬನ ಕೋಟೆಯೊಳಗೆ ಹೊಕ್ಕ ಅಭಿಮನ್ಯು. ಬದಲಾಯಿತು ವಾಸನೆ, ಜೊತೆಗೆ ಸಂವೇದನೆ. ಕಣ್ಣು, ಕಿವಿ, ಮೂಗಿಗೆ ಹೊಸ ಸಮಾರಾಧನೆ. ಮುಗಿಲೆತ್ತರಕೇರಿ ಮಜ್ಜನ ಕಣಿಯಾದ ನಗ್ನ ಮೂರ್ತಿಗಳಂತೆ ಬಹುಮಹಡಿ ಮನೆ ಸಾಲು. ಅಮರಾವತಿಪುರದ ಭವನಗಳಿಗೂ ಕೂಡ ಇಂದ್ರನಿಗೆ ಇರುವಂತೆ ಮೈಯೆಲ್ಲ ಕಣ್ಣು. ಕಣ್ಣು ಕಣ್ಣಿಗೂ ಕಾಮ. ರೆಪ್ಪೆಯುದ್ದಕ್ಕೂ ಜೋತು ಬಿದ್ದ ವಸ್ತ್ರ, ಸೀರೆ, ರವಿಕೆ, ಅಂಗಿ, ಲುಂಗಿ. ಬಗಲಲ್ಲೇ ನಿಂತಿದೆ ತಾಜ ಮಹಲು ಮಿನಾರು. ಮುಗಿಲಿಗೆತ್ತಿದ ಸೊಡರು ದೈತ್ಯ ಕೊಳವೆ. ಮಖಧೂಮ, ಹೊಗೆಯೊಂದಿಗೆ ಬಂದ ಹೊಸ ಬಗೆಯ ಗಂಧ. ಬಿಸ್ಕತ್ತು, ಬೀರು, ವಿಸ್ಕಿ, ದನಮೇವು, ಗಂಧಕ, ಚರ್ಮಶಾಲೆಯ ಜುಮ್ಮು ದಟ್ಟಿಸುವ ಘಮಘಮ. ಅಲ್ಲಲ್ಲಿ ಮಡುಗಟ್ಟಿದೊಳ್ಗರೆಯ ಹೊಂಡದಲ್ಲಿ ಬಿದ್ದು ಒದ್ದಾಡುತ್ತಿರುವ ಅರರಗ್ನ ಚಿಲ್ಲೆ ಪಿಳ್ಳೆಗಳ ಕ್ರೀಡಾ ವಿನೋದ. ಎತ್ತರದ ಕಾಂಕ್ರೀಟು ಬಲೆಯ ಬದಿಗೆ ಹಬ್ಬಿದೆ ವಿಶಾಲ ಗುಡಿಸಲುಗಳ ಬಯಲು, ಕುರುಚಿಲೆಗಳ ಕಾಡು. ಕಣ್ವರಾಶ್ರಮದಲ್ಲಿ ಹುಲಿ, ಹಾವು, ಮುಂಗಸಿ, ಕಪ್ಪೆ ಜೊತೆಗೆ ವಾಸ, ಗ್ರಾಸ. ಕೊಳೆಗೇರಿ
ಹೊಳಗೇರಿ ಎಂಬ ಭಿನ್ನತೆ ಇಲ್ಲ. ಇದು ಅಮರಾವತಿಯ ಸ್ವರ್ಗದಲ್ಲಿ. ಬದುಕುವುದೇ ನಿಜ ಧರ್ಮ, ಉಳಿದಿದ್ದು ಗೌಣ. ಕನಿಷ್ಠ ಸ್ತರದಲ್ಲೂ ಜೀವಿ ಸಂತಾನಕ್ಕೆ ಬೆಳವಣಿಗೆ ಸಾಧ್ಯ ಎಂಬ ಮಾತಿನ ಸತ್ಯ ಮನವರಿಕೆ ಮಾಡಲೇ ಇಲ್ಲಿ ಬದುಕಿದೆ ವಿವಿಧ ಜೀವಾವಳಿ. ಮನುಕುಲದ ಹೊತ್ತಿಗೆ ಜಿರಲೆ, ಬಡಕಲು, ನಾಯಿ, ಹಂದಿ, ಕೋಳಿ, ಬೆಕ್ಕು ಎಲ್ಲಕ್ಕೂ ಹಕ್ಕು. ಇಂದ್ರ ನಗರಿಯ ಸಭೆಯ ಭವ್ಯ ಸೌಧಕ್ಕೆ ಮೆಟ್ಟಲಿನ ಕಲ್ಲು ಈ ಜನಸ್ತೋಮ. ನಿಮಿಷ ನಿಮಿಷಕ್ಕೂ ಮಿಂಚಿ ಮರೆಯಾಗುತ್ತಿದೆ ನಮ್ಮ ಕಣ್ಮುಂದೆ ಬಗೆ ಬಗೆಯ ಚಿತ್ರಮಾಲೆ. ಅಂತೆ ಸಾಗಿದೆ ನಮ್ಮ ಮಾರ್ಗದರ್ಶಿಯ ಮಾತು ಮುಸಲಧಾರೆ. ರಸ್ತೆ ಇಬ್ಬದಿಯಲ್ಲೂ ಕಲ್ಲು ಹದಿಸಿದ ಕಿರಿದು ಕಾಲುದಾರಿ. ತಿರುವು ಮುರುವುಗಳಲ್ಲಿ ಕಣ್ಣು ಕೊರೈಸುತ್ತಿವೆ ಹಲವು ಜಾಹೀರು. ಬನ್ನಿ ಅಮರಾವತಿಗೆ, ಭಾಗ್ಯದ ತವರೂರಿಗೆ. ಇದೇ ನಿಮ್ಮ ನಗರಿ, ಸ್ವಚ್ಛವಾಗಿಡಿರಿ. ನಿಮಗೆ ಎರಡೇ ಸಾಕು, ನಿಮ್ಮ ಪತ್ನಿಗೆ ಎರಡು. ಉಪದೇಶ ಒಂದೇ ಎರಡೇ. ಆದರೆ ಈ ಮಾತೆಲ್ಲ ಬರೀ ವ್ಯರ್ಥ. ಬೇಡದೆಡೆ ಚೆಲ್ಲಿದ ಮಳೆ, ಹರಿದಿದೆ ಕಣ್ಮುಂದೆ ನಿರಂತರ ಪ್ರವಾಹ. ಅದರಲ್ಲಿ ಒಂದಾಗಿ ಮುಂದುವರಿಯದೆ ಬೇರೆ ಇಲ್ಲ ನಿರ್ವಾಹ. ಎಲ್ಲೆಲ್ಲೂ ಜನ, ತಡೆಯಿಲ್ಲದ ಓಟ, ಏನೋ ಹುಡುಕಾಟ. ಸಿಗದೆ ತಪ್ಪಿಸಿಕೊಂಡು ಯಾವುದಕ್ಕೋ ಚಡಪಡ. ಯಾವುದದು ಗೊತ್ತಿಲ್ಲ. ಅಲ್ಲಿ ಕೇಳಿ, ಹೇಳಿ ಯಾರು ಎಂದು ಪ್ರತಿಯೊಬ್ಬರೂ ನೀಡುವ ರೆಡಿ ಉತ್ತರ. ಬಾ ಹತ್ತಿರ ಎನ್ನುತ್ತಾನೆ ರಸ್ತೆ ಪಕ್ಕ ಮಾಟಗಾರ, ಔಷಧ ಮಾರಾಟಗಾರ. ನೆಟ್ಟು ಮಾವು ಓಟೆ ಮೊಳೆತು ಚಿಗಿತು, ಹೂವು ಹಣ್ಣು ಬಿಟ್ಟು ಅಗೋ ತಲೆಬುರುಡೆಕಾಯಿ. ಬಿತ್ತು ಏಟು ಪಟಪಟ. ಯಾರೋ ಏನೋ ಅಂದರೆಂದು ಯಾರೋ ಕನ್ಲಿ ಕಾಳಗ. ಯಾವುದದು ಏತಕದು ಗೊತ್ತಿಲ್ಲ. ಅಲ್ಲಿ ಕೇಳಿ, ಎಲ್ಲರದು ಪ್ರತಿಯೊಬ್ಬರೂ ನೀಡುವ ರೆಡಿ ಉತ್ತರ. ಏನೋ ಕಾಡಿ, ಏನೋ ತೀಡಿ, ಬಂತು ಮತ್ಸರ. ಒಂದು ನುಡಿ, ಒಂದು ಕಿಡಿ, ಕೊನೆಗೆ ಕಾಲ್ಕಿಚ್ಚು. ಒಂದೇ ಕ್ಷಣ ಎಲ್ಲಿಂದಲೋ ಘೇರಾಯಿಸಿ ಬಂದ ಜನ. ಯಾರು ಬಲ್ಲರು? ಎಲ್ಲ ಪೂರ್ವ ನಿಶ್ಚಿತವೇನೋ. ಇದ್ದರೂ ಇರಬಹುದು ಕೋಮು ವಾರು. ಈಗ ಬಸ್ಸಿನ ಜನರಿಗೆಲ್ಲ ಬಲು ಸುಸ್ತು. ಇದ ನೋಡಬೇಕೆಂದೇ ಕೊಂಡೆವೇ ಟಿಕೆಟ್ಟು. ಮಾಡಲಾಗದು ಏನು ಅಮರಾವತಿಯ ಹೀಗೆ. ಕ್ಷಣ ಚಿತ್ತ, ಕ್ಷಣ ಪಿತ್ತ, ಸ್ವಸ್ಥ ಅಸ್ವಸ್ಥ. ಥಟ್ಟನೆಯ ಬ್ರಹ್ಮರಂಧ್ರ ಕೇರಿ ಆವೇಶ, ಪ್ರತಿಭಟನೆ, ಪ್ರದರ್ಶನ. ಮದುವೆಗಾಗಿ ದಿಬ್ಬಣ, ಜೊತೆಗೆ ಮಸಣದತ್ತ ಮಾಡಿದ ಪಯಣ. ಎಷ್ಟಾದರೂ ಏನು, ಇದು ರಾಜಧಾನಿಯಲ್ಲವೇ? ಆದ್ದರಿಂದ ಇಲ್ಲಿ ಸದಾ ಕಳವಳ, ತಳಮಳ, ನಾಡಿನ ಅಂತಃಕರಣದಂಚು ಮಿಂಚು ಗೊಂಚಲು. ಹೀಗೆಂದು ಮಹಾಶಯ ಮಾರ್ಗದರ್ಶಿ ವ್ಯಾಖ್ಯಾನ ನೀಡುತ್ತಿರುವಾಗಲೇ ಬಂತು ಕರಿವಾಹನ. ಉದುರಿ ದೊಪ ಕಾಕಿ ಉಡುಪು ಕೋವಿ ಸನೀನು. ರಸ್ತೆ ಎಡಬಲವೆಲ್ಲ ಭೀತಿ, ತಬ್ಬಿಬ್ಬು. ಎತ್ತಲಿಂದಲೂ ಬಾಂಬು ಬಂದು ಬಿದ್ದಂತಾಗಿ ಗುಂಪು ಚೆಲ್ಲಾಪಿಲ್ಲಿ. ರಸ್ತೆ ಮಬ್ಬು. ಓಡೋಡಿ, ಎಡಕ್ಕೆ ತಿರುಗಿ, ಬಚಾವಾಗಿ ಬೇಗ ಎಂದು ಬಂದ ಕೂಗು. ಬಿದ್ದೆನೋ ಕೆಟ್ಟನೋ ಎಂದು ಓಡಿದ ಬಸ್ಸು ಗೆಲ್ಲಿ ಬಿತ್ತು. ಕೆಲವೇ ನಿಮಿಷದ ಹಿಂದೆ ಇದ್ದ ಸಂತೆ ಗದ್ದಲವಿದ್ದ ರಸ್ತೆಯೆಲ್ಲ ಈಗ ನಿರ್ಜೀವ, ನೀರವ. ರಸ್ತೆಯಾಚೆಗೆ ಎಲ್ಲ ಕೋಲಾಹಲ. ಹಿಂದೆಯೇ ಬಂತೊಂದು ಪೊಲೀಸು ಡಂಗೂರ. ಪ್ರಕ್ಷುಬ್ಧ ಸ್ಥಿತಿಯೀಗ. ಸಭೆ ಗುಂಪು ನಿಷೇಧ. ಎಲ್ಲರೂ ಬೇಗ ಮನೆ ಸೇರಿಕೊಂಡು ಬಿಡಿ. ನಾಳೆ ಬೆಳಗಿನವರೆಗೂ ಉಂಟು ಕರ್ಫ್ಯೂ. ಅಂತೂ ಬಂದಿದ್ದೇವೆ ನಾವು ಅಮರಾವತಿಗೆ.
ಕಂಡು ಕಾಣದ ಭಾಗ್ಯ ತುಂಬಿದ ತವರೂರಿಗೆ. ಉದ್ದ ಚಾಚಿದ ತೋಳು 1 ಯೋಜನ ದೂರ, ಹೊಟ್ಟೆಯಾಳದೊಳಕ್ಕೆ ಕುಸಿದು ಬಿದ್ದ ಮುಖದೊಳಗೆ ಬಾಯಿ, ತೋಳ ತೆಕ್ಕೆಗೆ ಸಿಕ್ಕಿ ಬಾಯೊಳಗೆ ಬಿದ್ದಿದೆ ಸಕಲ ಜೀವ ಪ್ರಪಂಚ. ನಮಸ್ಕಾರ.